ನಮಸ್ಕಾರ. ವಿಡಿಯೋದ ತಮ್ನೇಲ್ ನೋಡಿನೇ ನಿಮಗೆಲ್ಲ ಅರ್ಥ ಆಗಿದೆ ಇವತ್ತಿನ ವಿಡಿಯೋದ ಕಾನ್ಸೆಪ್ಟ್ ಏನು ಅಂತ. ಹೌದು, ನಿಮ್ಮ ಹತ್ರ ಇರುವಂತಹ ಹಳೆಯ ನಾಣ್ಯಗಳನ್ನ ಕಾಯಿನ್ ಎಕ್ಸಿಬಿಷನ್ಗೆ ತಗೊಂಡೋಗಿ ಮಾರೋದು ಹೇಗೆ, ಮತ್ತೆ ಅದರಿಂದ ದುಡ್ಡನ್ನ ಗಳಿಸೋದು ಹೇಗೆ. ಯಾವುದೇ ಒಂದು ಲಾಭ ಇಲ್ದಿರೆ ಯಾವುದೇ ಒಂದು ಬಿಸ್ನೆಸ್ ನ ಮಾಡಕ್ಕೆ ಯಾರು ಇಷ್ಟಪಡೋದಿಲ್ಲ. ಸೊ ಅದೇ ರೀತಿ ಒಂದು ಕಾಯಿನ್ ನ ಮಾರೋದಾಗಿರ್ಬೋದು ಅಥವಾ ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡು ಅದಕ್ಕೆ ಲಾಭ ಬಂದಾಗ ಮಾರೋದಾಗಿರ್ಬೋದು, ಇದೆಲ್ಲ ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಹತ್ರ ನಿಮ್ಗೆ ತೋರ್ಸೋಕೆ ನಾನು ಸುಮಾರು 1 ಪೈಸೆಯ ನಾಣ್ಯಗಳಿಂದ ಹಿಡಿದು 50 ಪೈಸೆಯ ನಾಣ್ಯಗಳವರೆಗೆ ಕೂಡ ಇಟ್ಕೊಂಡಿರುವಂತದ್ದು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರ್ಸೋಣ ಅಂತ ಹೇಳಿ. ಸೊ ಹಾಗಾದ್ರೆ ಈ ನಾಣ್ಯಗಳ ಇವತ್ತಿನ ಮೌಲ್ಯ ಏನು, ನಾನು ಈ ನಾಣ್ಯಗಳನ್ನ ಕಾಯಿನ್ ಎಕ್ಸಿಬಿಷನ್ಗೆ ತಗೊಂಡೋಗಿ ಮಾರ್ಬೋದಾ, ಮಾರೋದಕ್ಕೆ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಇದೆಯಾ, ಇದು ಲೀಗಲ್ಲ, ಮಾರೋದು ತಗೊಳ್ಳೋದು ಇದೆಲ್ಲ ಲೀಗಲ್ಲ, ಹಳೆ ನಾಣ್ಯಗಳನ್ನ ನಾವು ಇಟ್ಕೊಬೋದಾ, ಇಟ್ಕೊಂಡ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ, ನೋಡಿ ಇದು ಒಂದು ಪೈಸೆ ತೂತ್ ಕಾಸು. ಈ ರೀತಿಯ 10 ಹಲವು ಪ್ರಶ್ನೆಗಳು ನಿಮ್ ತಲೆಯಲ್ಲಿ ಇರುತ್ತೆ. ಸೊ ಹಾಗಾದ್ರೆ ಬನ್ನಿ, ತಡ ಮಾಡೋದು ಬೇಡ. ಈ ಒಂದು ವಿಡಿಯೋದಲ್ಲಿ ನಾವು ಕಾಯಿನ್ ಎಕ್ಸಿಬಿಷನ್ಗೆ ಹೋಗಿ ಈ ನಾಣ್ಯಗಳನ್ನ ಮಾರಬಹುದಾ, ಮಾರಿದ್ರೆ ಎಷ್ಟು ಬೆಲೆ ಬರುತ್ತೆ, ಸೊ ಈ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ನಮ್ಮ ಚಾನಲ್ಗೆ ಬೆಂಬಲ ಸೂಚಿಸಬಹುದು. ಈ ರೀತಿ 10 ಹಲವು ವಿಡಿಯೋಗಳು ಬರ್ತಾ ಇರುತ್ತೆ ನಮ್ಮ ಚಾನಲ್ನಲ್ಲಿ. ಈ ಒಂದು ವಿಡಿಯೋದಲ್ಲಿ ಈ ನಾಣ್ಯಗಳನ್ನ ಮಾರೋದು ಎಲ್ಲಿ. ಸೊ ನಿಮಗೆಲ್ಲ ಗೊತ್ತಿರಬಹುದು, ಕಾಯಿನ್ ಎಕ್ಸಿಬಿಷನ್ಗಳು ಭಾರತದ ಎಲ್ಲಾ ರಾಜ್ಯಗಳಲ್ಲೂ ನಡೆಯುತ್ತೆ. ಅದರಂತೆಯೇ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ವರ್ಷಕ್ಕೆ 3 ಅಥವಾ 4 ಕಾಯಿನ್ ಎಕ್ಸಿಬಿಷನ್ಗಳು ನಡೆಯುತ್ತೆ. ಸಾಮಾನ್ಯವಾಗಿ ಈ ಮೈಸೂರು ಬ್ಯಾಂಕ್ ಅಂತ ಏನ್ ಹೇಳ್ತಾರೆ, ಕಾವೇರಿ ಭವನ, ಅಲ್ಲಿ ಶಿಕ್ಷಕರ ಸದನ ಏನಿದೆ ಅಲ್ಲಿ ನಡೆಯುತ್ತೆ. ಮುರದಾರ ಆರ್ಟ್ಸ್ ಅವರು ನಡೆಸ್ತಾರೆ, ಫಾಲ್ಕನ್ ಕಾಯಿನ್ ಗ್ಯಾಲರಿ ಅವರು ಅದನ್ನ ಆಯೋಜನೆ ಮಾಡ್ತಂಥದ್ದು. ಸೊ ಡೇಟ್ಸ್ ಎಲ್ಲ ನೀವು ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ಎಲ್ಲ ಯಾವಾಗ ನೆಕ್ಸ್ಟ್ ಕಾಯಿನ್ ಎಕ್ಸಿಬಿಷನ್ ಇದೆ ಬೆಂಗಳೂರಲ್ಲಿ, ಅದರ ಟೈಮಿಂಗ್ಸ್ ಏನು ಎಲ್ಲವನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇಲ್ಲ ಅಂದ್ರೆ ಕಾಯಿನ್ ಎಕ್ಸಿಬಿಷನ್ ಅಫಿಷಿಯಲ್ ವೆಬ್ಸೈಟ್ಸ್ ಇರ್ತವೆ, ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಅಫಿಷಿಯಲ್ ವೆಬ್ಸೈಟ್ಸ್ ಇರ್ಬೋದು, ಮುಂಬೈದು. ಸೊ ಇದೆಲ್ಲದನ್ನು ನೀವು ಆ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗೋದ್ರ ಮೂಲಕ ತಿಳ್ಕೊಳ್ಬಹುದು. ಸೊ ಈಗ ಹೇಳ್ಬೇಕಂದ್ರೆ ನೆಕ್ಸ್ಟ್ ಕಾಯಿನ್ ಎಕ್ಸಿಬಿಷನ್ ಬೆಂಗಳೂರಿನಲ್ಲಿ ಫೆಬ್ರವರಿಯಲ್ಲಿ ನಡೆಯುತ್ತೆ. ಹೌದು, 2026 ಫೆಬ್ರವರಿಯಲ್ಲಿ ಶೆಡ್ಯೂಲ್ ಆಗಿರುವಂತದ್ದು. ಮೊನ್ನೆ ಆಗಸ್ಟ್ ಅಲ್ಲಿ ಕೂಡ ನಡೀತು, ಜುಲೈಯಲ್ಲಿ ಕೂಡ ನಡೀತು, ಜೂನ್ ಅಲ್ಲೇ ನಡೀತು. 3 ತಿಂಗಳಲ್ಲೂ ಬೆಂಗಳೂರಲ್ಲಿ ಕಾಯಿನ್ ಎಕ್ಸಿಬಿಷನ್ ನಡೀತು. ಒಂದು ಫಾಲ್ಕನ್ ಕಾಯಿನ್ ಗ್ಯಾಲರಿ ಅವರು ನಡೆಸಿದ್ರು, ಮತ್ತೆ ಕರುನಾಡ ನಾಣ್ಯ ಸಂಗ್ರಹ ಆದವರು ನಡೆಸಿದ್ರು, ಮರದರ ಆರ್ಟ್ಸ್ ಅವರು ನಡೆಸಿದ್ರು. ಈ ರೀತಿಯ ಒಂದೊಂದು ಬಾರಿ ಒಬ್ಬೊಬ್ರು ಆಯೋಜನೆ ಮಾಡ್ತಾರೆ. ಒಂದು ಎಂಟ್ರಿ ಫೀಸ್ ಅನ್ನೋದು ಉಚಿತವಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಜನಗಳನ್ನ ಕಾಯಿನ್ ಎಕ್ಸಿಬಿಷನ್ ಗಳಿಗೆ ಆಕರ್ಷಣೆ ಮಾಡಬೇಕು ಅಂತ ಹೇಳಿ ಎಂಟ್ರಿ ಫೀಸ್ ಅನ್ನ ಉಚಿತ ಮಾಡಿರುವಂತದ್ದು. ಇದಕ್ಕೂ ಮುಂಚೆ ಸುಮಾರು 300 ರೂಪಾಯಿ ಒಂದು ದಿನಕ್ಕೆ ನೀವು ಕೊಡಬೇಕಾಗಿತ್ತು, ಅಥವಾ 3 ದಿನದ ಪಾಸ್ ನೀವು ತಗೊಂತೀರಾ ಅಂದ್ರೆ ಅದಕ್ಕೆ ಸುಮಾರು 500 ರೂಪಾಯಿ ಅಷ್ಟು ದುಡ್ಡು ಇರ್ತಾ ಇತ್ತು. ಈಗ ಅದು ಇಲ್ಲ. ಹಾಗಾದ್ರೆ ಬನ್ನಿ, ಈ 1 ಪೈಸದ ಬೆಲೆ ಏನು, 2 ಪೈಸದ ಬೆಲೆ ಏನು, 5 ಪೈಸದ ಬೆಲೆ ಏನು, ಇದು ನಾನು ಹೇಳ್ತಾ ಹೋಗ್ತೇನೆ. ಸೊ ನೀವು ನೋಡ್ತಾ ಇರ್ಬೋದು, ಈ 1 ಪೈಸದ ನಾಣ್ಯ ಇದರ ಬೆಲೆ ಸುಮಾರು 10 ರೂಪಾಯಿ ಇರುವಂತದ್ದು. ಸೊ ನೀವು ಯೋಚನೆ ಮಾಡಿ, ನೀವು ಯಾವುದೋ ಒಂದು ಮೈಸೂರಲ್ಲಿ ಇರ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಬೇರೆ ಜಿಲ್ಲೆಯಲ್ಲಿ ಇರ್ತೀರಿ ಅಂತ ಅನ್ಕೊಳ್ಳಿ, ಕರ್ನಾಟಕದ ಯಾವುದೋ ಜಿಲ್ಲೆಯಲ್ಲಿ ಈ ತರದ್ದು ಕಾಯಿನ್ ನಿಮ್ಮ ಹತ್ರ ಇದೆ. ಇದನ್ನ ತಗೊಂಡೋಗಿ ನೀವು ಕಾಯಿನ್ ಎಕ್ಸಿಬಿಷನ್ ಮಾರಬೇಕು ಅಂತ ಮೈಸೂರಿಂದ ಬೆಂಗಳೂರಿಗೆ ಬಂದು ಕಾಯಿನ್ ಮಾರ್ಸಕ್ ಹೋಗ್ತೀರಾ ಅಂದ್ರೆ, ಒಂದೇ ಒಂದು ಕಾಯಿನ್ಗೋಸ್ಕರ ಬರ್ತೀರಾ ಅಂದ್ರೆ ವೇಸ್ಟ್. 10 ರೂಪಾಯಿಗೋಸ್ಕರ ನೀವು ಅಲ್ಲಿಂದ ಎಲ್ಲ ಬರ್ಬೇಕಾಗತ್ತೆ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಕಾಯಿನ್ಗಳನ್ನ, ಈ ತರ ಸರ್ವೇ ಸಾಮಾನ್ಯವಾಗಿರುವಂತಹ ಕಾಯಿನ್ಗಳನ್ನ ಯಾರು ತಗೊಳ್ಳೋದಿಲ್ಲ. ಈ ರೀತಿಯ 1 ಪೈಸೆ ಇದು ಕಾಮನ್ ನಾಣ್ಯ, ಇದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇರುವಂತದ್ದು. ಈ ತರದ ನಾಣ್ಯಗಳನ್ನ ಯಾರು ತಗೊಳ್ಳೋದಿಲ್ಲ. ಅಥವಾ ನೀವು ಮಾರಕ್ ಅಲ್ಲಿಂದ ಇಲ್ಲಿ ಬರ್ತೀರಾ ಅಂದ್ರೆ ನಿಮಗೆ ಬಸ್ ಚಾರ್ಜ್ಗೂ ಕೂಡ ನೀವೇ ಕೈಯಿಂದ ಹಾಕ್ಬೇಕಾಗತ್ತೆ. ಹಾಗಾದ್ರೆ ಯಾವ ರೀತಿಯ ಕಾಯಿನ್ಗಳಿಗೆ ಹೆಚ್ಚು ಬೆಲೆ ಇರುತ್ತೆ? ಖಂಡಿತವಾಗಿಯೂ ನೋಡಿ, ನಾನು ನಿಮ್ಗೆ ಹೇಳ್ತೇನೆ. ಇದು 25 ಪೈಸೆಯ ಗೇಂಡಾಮೃಗದ ನಾಣ್ಯ, ನಾವು 4ನೇದ ಕರಿತಾ ಇದ್ವಿ. ಈ ಕಾಯಿನ್ ನ ಬೆಲೆ, ಇದು 2000 ಇಸ್ವಿಯ ಮುಂಬೈ ಮಿಂಟ್ ನ ಮಾರ್ಕ್ ನ ನಾಣ್ಯ. 2000 ಇಸ್ವಿಯ ಮುಂಬೈ ಮಿಂಟ್ ನ ಮಾರ್ಕ್ ನ ನಾಣ್ಯ. ಮುಂಬೈ ಮಿಂಟ್ ಅಂದ್ರೆ ಏನು? ಡೈಮಂಡ್ ಶೇಪ್. ಇದ್ರ ಬೆಲೆ 1 ರೂಪಾಯಿ. ಈ ಕಾಯಿನ್ ನ ಬೆಲೆ 1 ರೂಪಾಯಿ. ಅದೇ ಇಲ್ಲಿ 1993 ಅಂತ ಇದ್ದು, 2000 ಜಾಗದಲ್ಲಿ 1993 ಬರ್ದಿಟ್ಕೊಳ್ಳಿ. 1993 ಅಂತ ಇರಬೇಕು. ಹೈದರಾಬಾದ್ ಮಿಂಟ್ ನ ಮಾರ್ಕ್ ಇರಬೇಕು. ಹೈದರಾಬಾದ್ ಮಿಂಟ್ ನ ಯಾವುದು ಮಾರ್ಕ್ ಅಂದ್ರೆ ಸ್ಟಾರ್ ಮಿಂಟ್ ಮಾರ್ಕ್ ಇರಬೇಕು. ಆ ಒಂದು ನಾಣ್ಯಕ್ಕೆ ಸುಮಾರು 20,000 ಇರುವಂತದ್ದು. ಈ ಒಂದು ಕಂಡೀಷನ್ ಅಲ್ಲಿ ಇದ್ರೆ
20,000 ಅಂತ ನಾಣ್ಯಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತೆ. ಗೊತ್ತಾಯ್ತು ಅಂತ ಅನ್ಕೊಂತೀನಿ. ನೋಡಿ, ಈ ಒಂದು ನನ್ನ ಹತ್ರ ಇರೋ ಈ ನಾಣ್ಯ ಕೇವಲ ₹1 ಬೆಲೆ ಇರುವಂತದ್ದು. ಇವತ್ತಿನ ದಿನದಲ್ಲಿ ಯಾರು ತಗೊಂತಾರೆ? ಯಾರು ತಗೊಳ್ಳೋದಿಲ್ಲ. ನೆನಪಿಗೋಸ್ಕರ ಇಟ್ಕೊಳ್ಬಹುದು. ಇನ್ನೊಂದು ಇರುವಂತದ್ದು ಈ ತರ ನಾಣ್ಯಗಳಿದಾಗ ನನ್ನ ಹತ್ರ ಸುಮಾರು 1993 ಅಂತ ಇರಬೇಕು. ಅಲ್ಲಿ ಕೆಳಗಡೆ ಸ್ಟಾರ್ ಮಿಂಟ್ ಮಾರ್ಕ್ ಇರಬೇಕು. ಅಂತ ನಾಣ್ಯ ಸುಮಾರು ₹20,000 ಈ ಕಂಡೀಷನ್ ಅಲ್ಲೇ ಬೆಲೆ ಬಾಳುತ್ತೆ. UNC ಕಂಡೀಷನ್ ಇದ್ರೆ ₹50,000 ಆ ಒಂದು ನಾಣ್ಯದ ಬೆಲೆ. ಅದೇ ರೀತಿ ನೋಡಿ, ಈ ಒಂದು 50 ಪೈಸೆ ಈ ನಾಣ್ಯ ಭಾರತ ಮ್ಯಾಪ್ ನ ನಾಣ್ಯ. ಇಲ್ಲಿ 1988 ಅಂತ ಇರುವಂತದ್ದು. ಸೊ ಯಾವುದೇ ಮಿಂಟ್ ಮಾರ್ಕ್ ಇಲ್ಲ. ಸೊ ಇದು ಕೋಲ್ಕತ್ತಾ ಮಿಂಟ್ ಮಾರ್ಕ್. ಸೊ ಅದೇ 1993 ಅಂತ ಇದ್ದು ಹೈದರಾಬಾದ್ ಅಥವಾ ಬಾಂಬೆ ಮಿಂಟ್ ಮಾರ್ಕ್ ಇತ್ತು ಅಂದ್ರೆ ಅದು ಸುಮಾರು ₹2,000 ಅಷ್ಟು ಬೆಲೆ ಇರುವಂತದ್ದು. ಈ ಒಂದು ನಾಣ್ಯಕ್ಕೆ ₹1 ಬೆಲೆ ಅಷ್ಟೇ ಇರುವಂತದ್ದು. ಸೊ ಈ ರೀತಿಯ ನೀವು ಯಾವ ನಾಣ್ಯಗಳನ್ನ ಇಟ್ಕೊಂಡಿದ್ದೀರಾ ಅದನ್ನು ನೀವು ಮೊದಲು ಸ್ಟಡಿ ಮಾಡಿ. ಸೊ ನೀವು ಬುಕ್ಸ್ ಮೂಲಕ ಸ್ಟಡಿ ಮಾಡಬಹುದು. ಸಾಯಿನಾಥ್ ರೆಡ್ಡಪ್ಪ ಅವರ ಒಂದು ಬುಕ್ ನಾನು ರೆಫರ್ ಮಾಡ್ತೀನಿ. ಆ ಬುಕ್ ಅಲ್ಲಿ ಎಲ್ಲಾ ನಾಣ್ಯಗಳ ಎಲ್ಲಾ ಒಂದು ಇಯರ್ ಮಿಂಟ್ ವೈಸ್ ಅದರದ ಡೀಟೇಲ್ಸ್ ಇರುತ್ತೆ. ಅಲ್ಲಿ ಕೂಡ ನೀವು ಚೆಕ್ ಮಾಡಬಹುದು. ಅಥವಾ ಈಗ ಗೂಗಲ್ ನಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡೋದ್ರ ಮೂಲಕ ಕೂಡ ತಿಳ್ಕೊಳ್ಬಹುದು. ನೋಡಿ, ಈ ಒಂದು ಪೈಸೆಯ ನಾಣ್ಯ ನಿಮ್ಮ ಹತ್ರ ಏನಾದ್ರು ಒಂದು ಕಾಯಿನ್ ಇತ್ತು ಅಂದ್ರೆ ನೀವೇನ್ ಅನ್ಕೊಂತೀರಾ? ಇದು ತುಂಬಾ ಹಳೆಯದು, 1956ನೇ ಇಸ್ವಿದು, ಇದಕ್ಕೇನಿಲ್ಲ ಸುಮಾರು ₹1,00,000 ಬೆಲೆ ಇರ್ಬೋದು ಅಂದ್ಬಿಟ್ಟು ಎತ್ಕೊಂಡಿರ್ತೀರಾ. ಇದರ ಬೆಲೆ ನಿಜವಾದ ಬೆಲೆ ₹10. 1 ಪೈಸದ ನಾಣ್ಯದ ಬೆಲೆ ₹10. ₹10 ಕೊಟ್ರೆ ನಿಮ್ಗೂ ಈ ಕಾಯಿನ್ ಸಿಗತ್ತೆ. ಸೊ ನೀವು ಯಾವ ಕಾಯಿನ್ ನ ಇಟ್ಕೊಂಡಿದ್ದೀರಾ ಅದ್ರ ಮೇಲೆ ನೀವು ಅಲ್ಲಿ ಮಾರಕ್ಕೆ ಹೋಗ್ಬೇಕಾಗತ್ತೆ. ಅದಕ್ಕೂ ಮುಂಚೆ ನೀವು ಹೋಗಕ್ ಮುಂಚೆ ಆ ನಾಣ್ಯದ ಬೆಲೆ ನಿಮಗೆ ಗೊತ್ತಿರ್ಬೇಕು. ಇಲ್ಲಾಂದ್ರೆ ನೀವು ಅಲ್ಲಿ ಯಾಮಾರಿಸ್ತಾರೆ ನಿಮ್ಮನ್ನ. ನೀವು ಸಪೋಸ್ ಹೆಂಗ್ ತಿಳ್ಕೊಳೋದು? ನೋಡಿ, ನನ್ನ ಹತ್ರ ಈ ಒಂದು ನಾಣ್ಯ ಇದೆ. 1987ರ ಕೋಲ್ಕತ್ತಾ ಮಿಂಟ್ ನ ನಾಯಿನು ಏನು ಕೋಲ್ಕತ್ತಾ ಮಿಂಟ್ ನ ಕಾಯಿನು. ಈ ಒಂದು ನಾಣ್ಯವನ್ನ ನಾನು ಗೂಗಲ್ ಅಲ್ಲಿ ಇಮೇಜ್ ಅಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ಇದ್ರ ಬೆಲೆ ಗೊತ್ತಾಗುತ್ತೆ ನನಗೆ. ಸೊ ನಾವು ಹೋಗಿ ಅಲ್ಲಿ ಈಸಿಯಾಗಿ ಮಾರಬಹುದು. ಅದನ್ನ ನೋಡಿ, ಈ ತರ ತೂತಗಾಸುಗಳು ಎಲ್ಲ ₹25-30 ಆ ರೀತಿ ಬೆಲೆಯನ್ನ ಹೊಂದಿರುವಂತದ್ದು ಈ ಒಂದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಲ್ಲಿ. ಅದೇ ಏನಾದ್ರು ಇಲ್ಲಿ ಎಲ್ ಮಿಂಟ್ ಮಾರ್ಕ್ ಇತ್ತು ಅಂದ್ರೆ, ಲಾಹೋರ್ ನ ಮಿಂಟ್ ಮಾರ್ಕ್ ಇತ್ತು ಅಂದ್ರೆ ಅದು ಸುಮಾರು ₹200 ಅಷ್ಟು ಬೆಲೆಯನ್ನ ಹೊಂದಿರುವಂತದ್ದು. ನೋಡಿ, ಈ ಕಾಯಿನ್ ಆಗಿರ್ಬೋದು 1985ರ ಫಾರಿನ್ ಮಿಂಟ್ ನ ಕಾಯಿನ್. ಯಾವ್ದಿದು? ಟಿಯಾಗೋ ಮಿಂಟ್ ನ ಕಾಯಿನ್ ಇದು. ಸಿಟಿ ಹಲವು ನಿಮ್ಮ ಬಳಿ ಇದ್ರೆ, ಸೊ ನಾನೇನ್ ಹೇಳ್ತೀನಿ ಅಂದ್ರೆ ₹10ಗೆಲ್ಲ ಈ ತರ ಕಾಯಿನ್ಗಳನ್ನ ನೀವು ₹10, ₹5 ಮಾರ್ಕೊಳೋದಕ್ಕಿಂತ ಒಂದು ನೆನಪಿಗೆ ಅಂತ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಅದನ್ನ ನೀವು ಕೊಡೋದ್ರಿಂದ ಅವ್ರಿಗೂ ಒಂದು ಈ ನಾಣ್ಯಗಳನ್ನ ಪುಸ್ತಕದಲ್ಲಿ ಓದಿ ಅಥವಾ ಪುಸ್ತಕದಲ್ಲಿ ಓದಿ ಅಥವಾ ಗೂಗಲ್ ಅಲ್ಲಿ ನೋಡಿ ತಿಳ್ಕೊಳ್ಳೋದಕ್ಕಿಂತ ಈ ತರ ಡೈರೆಕ್ಟ್ ಆಗಿ ನೋಡಿದ್ರೆ ಅವ್ರಿಗೂ ಕೂಡ ನಾವು ನಮ್ಮ ದೇಶ ಎಂತೆಂತ ನಾಣ್ಯಗಳನ್ನ ಮುದ್ರಿಸ್ತಾ ಇತ್ತು. ಅಲ್ಯೂಮಿನಿಯಂ ನಾಣ್ಯಗಳಾಗಿರ್ಬೋದು, ಕಾಪರ್ ನಿಕಲ್ ನಾಣ್ಯಗಳಾಗಿರ್ಬೋದು, ಸ್ಟೈನ್ಲೆಸ್ ಸ್ಟೀಲ್ ಕಾಯಿನ್ಗಳಾಗಿರ್ಬೋದು, ಈ ಒಂದು ನಾಣ್ಯಗಳು ಯಾವ ರೀತಿ ನಡೆದು ಬಂತು ನೀವು ನೋಡ್ಬೋದು. ನನ್ನ ಹತ್ರ ಎಷ್ಟು ನಾಣ್ಯಗಳಿದಾವೆ. ಇದೆಲ್ಲ ನಿಮ್ಗೆ ಒಂದೊಂದೇ ತೋರಿಸ್ಬೇಕು ಅಂದ್ಬಿಟ್ಟು ಸ್ಯಾಂಪಲ್ಗಳನ್ನ ಇಟ್ಕೊಂಡಿರುವಂತದ್ದು. ನನ್ನ ಹತ್ರ ಈ ತರ ಸಹಸ್ರಾರು ಸಂಖ್ಯೆಯಲ್ಲಿ ನಾಣ್ಯಗಳಿರುವಂತದ್ದು. ನೋಡಿ ಪ್ರೂಫ್, ಎಷ್ಟು ನಾಣ್ಯಗಳು ಬೇಕು. ನಾನು ಇವನ್ನೆಲ್ಲ ಸಂಗ್ರಹದಲ್ಲಿ ಇಟ್ಕೊಂಡಿರುವಂತದ್ದು. ಸೊ ಏನಪ್ಪ ಸುಮ್ಮನೆ ಹೇಳ್ತಾನೆ, ಸಾವಿರಾರು ಸಂಖ್ಯೆಯಲ್ಲಿ ಇದಾವೆ ಹಾಗೆ ಹೀಗೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಹತ್ರ ಇದಾವೆ, ಪ್ರೂಫ್ ಇದೆ ನೋಡಿ. ಸೊ ಇದಕ್ಕೆಲ್ಲದಕ್ಕೂ ನಾನು ತುಂಬಾ ದುಡ್ಡನ್ನ ಖರ್ಚು ಮಾಡಿ ನಾನು ಇಟ್ಕೊಂಡಿರುವಂತದ್ದು. ನನಗೆ ಗೊತ್ತು ಇದಕ್ಕೆಲ್ಲ ಒಂದು ಬೆಲೆ ಬರುತ್ತೆ ಅಂತ. ಸೊ ನಾನು ವ್ಯಾಪಾರ ದೃಷ್ಟಿಯಲ್ಲೂ ಇಟ್ಕೊಂಡಿದ್ದೇನೆ. ಕೆಲವೊಂದನ್ನ ನನ್ನ ಪರ್ಸನಲ್ ಕಲೆಕ್ಷನ್ ಕೂಡ ಇಟ್ಕೊಂಡಿರುವಂತದ್ದು. ನೋಡಿ, ಇಲ್ಲಿ 1 ಪೈಸದ ಒಂದು ಪ್ಯಾಕೇ ಇರುವಂತದ್ದು ನನ್ನ ಹತ್ರ. ಇದೆಲ್ಲ 1 ಪೈಸದ ಒಂದು ಪ್ಯಾಕ್ ಯೂಸ್ಡ್ ಕಾಯಿನ್ಸ್. ನಾನು ತಗೊಂಡಿರುವಂತದ್ದು ಇದನ್ನೆಲ್ಲ ಬರ್ದು ಇಟ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ರೂಪಾಯಿ ತಗೊಂಡಿದ್ದೀನಿ ಒಂದು ಕಾಯಿನ್ ಎಲ್ಲಾನು ನಾನು ಇಲ್ಲಿ ಬರ್ದು ಇಟ್ಕೊಂಡಿದ್ದೇನೆ. ನನ್ಗಿದು ಎಷ್ಟೇ ವರ್ಷಗಳಾದ್ರೂ ನನ್ನ ಹತ್ರನೇ ಇರುತ್ತೆ. ಸೊ ನೀವು ನೋಡ್ಬೋದು, ನನ್ನ ಹತ್ರ ಇನ್ನೂ ಇಲ್ಲಿ ಎಷ್ಟೊಂದು ಕಾಯಿನ್ಗಳಿರುವಂತದ್ದು ನೋಡಿ. ಸೊ ಕೆಲವೊಂದು ಕಾಯಿನ್ಗಳನ್ನ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನಿವತ್ತು ಇಲ್ಲಿ ಈ ತರ ಇಟ್ಕೊಂಡಿರುವಂತದ್ದು. ಮೊದಲನೇದಾಗಿ ನೀವು ಕಾಯಿನ್ ಎಕ್ಸಿಬಿಷನ್ಗೆ ಹೋಗಿ ಏನ್ ತಿಳ್ಕೊಳ್ಬಹುದು ಅಂದ್ರೆ, ಈ ರೀತಿಯ ನನ್ನ ಹತ್ರ ಏನು ಸ್ವಲ್ಪನೇ ಇದಾವೆ. ಅದೇ ರೀತಿ ನೋಟ್ಗಳು ಆಗಿರ್ಬೋದು, ಮೆಡಲ್ಸ್ ಆಗಿರ್ಬೋದು, ಅಂಚೆ ಚೀಟಿಗಳಾಗಿರ್ಬೋದು, ಈ ರೀತಿಯ 10 ಹಲವು ವಿಷಯಗಳು ನಿಮ್ಗಲ್ಲಿ ತಿಳಿಯುತ್ತೆ. ಕಾಯಿನ್ ಎಕ್ಸಿಬಿಷನ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಬೆಂಗಳೂರಿಗೆ ಹೋಗ್ಬೋದು ಅಥವಾ ಮುಂಬೈಗೆ ಹೋಗ್ಬೋದು. ನೀವೇನಾದ್ರೂ ಕರ್ನಾಟಕದ ಬಾರ್ಡರ್ ಉತ್ತರ ಕರ್ನಾಟಕದಲ್ಲಿ ಇದ್ದೀರಾ ಅಂತ ಅಂದ್ರೆ ಮುಂಬೈ ಕೂಡ ನಿಮ್ಗೆ ಹತ್ರ ಆಗುತ್ತೆ. ಅಥವಾ ಈ ಕಡೆ ಕೋಲಾರ ಚಿಂತಾಮಣಿಗಳೇ ಇದಾರೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ನಡೆಯುವಂತ ಹತ್ರ ಆಗುತ್ತೆ. ಮತ್ತೆ ಈ ಕಡೆ ಹೊಸೂರು ಸೈಡ್ ಇದ್ದೀರಾ ಅಂದ್ರೆ ಕೊಯಂಬತ್ತೂರಲ್ಲಿ ನಡೆಯೋದೆಲ್ಲ ನಿಮ್ಗೆ ಹತ್ರ ಆಗುತ್ತೆ ಕಾಯಿನ್ ಎಕ್ಸಿಬಿಷನ್ಗಳು.
ಸಾಮಾನ್ಯವಾಗಿ ಕೊಯಂಬತ್ತೂರಲ್ಲಿ ನಡೆಯುತ್ತೆ, ಹೈದರಾಬಾದ್ ನಲ್ಲಿ ನಡೆಯುತ್ತೆ, ಬೆಂಗಳೂರಿನಲ್ಲಿ ನಡೆಯುತ್ತೆ, ಮುಂಬೈನಲ್ಲಿ ನಡೆಯುತ್ತೆ. ಈ ತರ ನಮ್ಮ ಕರ್ನಾಟಕದ ಹತ್ತಿರ ಸಿಟಿಗಳು ಹೇಳ್ಬೇಕಾದ್ರೆ ಕೇರಳದ ಕೊಚ್ಚಿಯಲ್ಲಿ ನಡೆಯುತ್ತೆ. ನೀವು ಹೋಗಿ ನಿಮ್ಮ ಹತ್ರ ರೇರ್ ಕಾಯಿನ್ಗಳಿದಾವೆ ಅಂದ್ರೆ ಮಾತ್ರ ಹೋಗಿ, ಅಥವಾ ನಿಮ್ಗೆ ಅಲ್ಲಿ ನೋಡೋದಕ್ಕೆ ಆಸಕ್ತಿ ಇದೆ, ತಗೊಳ್ಳೋದಕ್ಕೆ ಆಸಕ್ತಿ ಇದೆ ಅಂದ್ರೆ ಮಾತ್ರ ಹೋಗಿ. ಈ ತರ ಸಾಮಾನ್ಯ ನಾಣ್ಯಗಳೆಲ್ಲ 1 ಪೈಸೆ 2 ಪೈಸೆ ನನ್ನ ಹತ್ರ 3 ಪೈಸದ ನಾಣ್ಯ ಇದೆ, ಇದ್ರ ಬೆಲೆ 1000 ರೂಪಾಯಿ ಇರ್ಬೋದು ಅಂತ ಹೋಗಿ ಅಲ್ಲಿ ಹೋಗಿ ಬಕ್ರ ಆಗ್ಬಿಟ್ಟು ಬರಬೇಡಿ. ಮತ್ತೆ ಇನ್ನೊಂದೇನಂದ್ರೆ ಈ 5 ರೂಪಾಯಿನ ಟ್ರ್ಯಾಕ್ಟರ್ ನೋಟ್ಗಳಾಗಿರ್ಬೋದು, ಅದೇ ರೀತಿ ಏನು ಕೆಲವೊಂದು 1 ರೂಪಾಯಿನ ಬೆಳ್ಳಿ ನಾಣ್ಯಗಳು, ಜಾರ್ಜ್ ವಿಲಿಯಂ ಅವರ ಕಿಂಗ್ ಜಾರ್ಜ್ 5 ವಿಲಿಯಂ ಅವರ ನಾಣ್ಯಗಳಾಗಿರ್ಬೋದು, ಇವಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಬೆಲೆ ಇದೆ ಅಂತ ಹೇಳಿ ಹಬ್ಬಿಸ್ತಾ ಇದ್ದಾರೆ. ಆ ರೀತಿ ಯಾವುದೂ ಇಲ್ಲ. ಈ ನೋಡಿ, ಲಾಸ್ಟ್ ಟೈಮು ಗುಜರಾತ್ ನಲ್ಲಿ ನಡೆದಂತ ಕಾಯಿನ್ ಎಕ್ಸಿಬಿಷನ್ ಕ್ಯಾನ್ಸಲ್ ಆಯ್ತು. ಯಾಕೆ? ಎಲ್ಲರೂ ಟ್ರ್ಯಾಕ್ಟರ್ ನೋಟ್ ಕೊಂಡು ಹೋಗ್ಬಿಟ್ಟು ನಮ್ಗೆ ಲಕ್ಷಾಂತರ ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಯಾರು ನಿಮ್ಗೆ 5 ರೂಪಾಯಿ ನೋಟ್ಗೆ 5 ರೂಪಾಯಿ ಕೂಡ ಬೆಲೆ ಇರೋದಿಲ್ಲ ಕೆಲವೊಂದ್ಸರಿ. ಸಾಮಾನ್ಯ ನೋಟ್ಗಳಿಗೆ ಯಾರೋ ಒಬ್ಬ ಯೂಟ್ಯೂಬರ್ ಹೇಳ್ದ ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಅಂತ, ನೀವು ಅಲ್ಲಿ ಹೋಗಿ ಆಯೋಜಕರನ್ನ ನೀವು ತಲೆ ತಿಂದ್ರೆ ಯಾವುದೇ ರೀತಿಯ ಉಪಯೋಗ ಆಗೋದಿಲ್ಲ. ಸೊ ನೀವು ಯಾವ ಉದ್ದೇಶದಿಂದ ಕಾಯಿನ್ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀರಾ ಅದು ನಿಮಗೆ ಕ್ಲಿಯರ್ ಆಗಿರಬೇಕು. ನೀವು ಕಾಯಿನ್ ಮಾರಕ್ ಹೋಗ್ತಾ ಇದ್ದೀರಾ, ತಗೊಳಕ್ ಹೋಗ್ತಾ ಇದ್ದೀರಾ, ಅಥವಾ ನಾಲೆಡ್ಜ್ ಪರ್ಪಸ್ಗೋಸ್ಕರ ನಿಮ್ಮ ಮನೆಯಲ್ಲಿರೋ ಮಕ್ಕಳ ಜೊತೆಯಲ್ಲಿ ಹೋಗ್ತಾ ಇದ್ದೀರಾ, ಇದನ್ನ ನೀವು ಕ್ಲಾರಿಟಿ ತಗೊಳ್ಳಿ. ಸುಮ್ನೆ ಅಲ್ಲಿ ಹೋಗ್ಬಿಟ್ಟು ನನಗೆ ಈ ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಇಷ್ಟು ಲಾಭ ಮಾಡ್ಬೋದು, ಅಷ್ಟು ಲಾಭ ಮಾಡ್ಬೋದು ಅಂತ ಹೋದ್ರೆ ಯಾವುದೇ ರೀತಿಯ ಯೂಸ್ ಇರೋದಿಲ್ಲ. ಮತ್ತೆ ಲಾಸ್ಟ್ ಟೈಮ್ ನಾನು ಕೂಡ ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಹೋಗಿದ್ದಾಗ ಈ ತರದ 50 ಪೈಸದ ಸಾಮಾನ್ಯ ನಾಣ್ಯ 1974 75 ಅನ್ಸುತ್ತೆ, ಸಾಮಾನ್ಯವಾದಂತ ನಾಣ್ಯ, ಅದನ್ನ ಇಟ್ಕೊಂಡು ಬಂದು ನನ್ನನ್ನ ಒಬ್ಬ ಕೇಳಕ್ ಬಂದ, ಇದ್ರ ಬೆಲೆ ಎಷ್ಟು ಸರ್, ನನಗೆ ಲಕ್ಷ ರೂಪಾಯಿ ಅಂತ ನೋಡಿದೀನಿ ಯೂಟ್ಯೂಬ್ ಅಲ್ಲಿ ಅಂತ ಒಂದು ಫೋಟೋ ಕೂಡ ತೋರಿಸ್ದ. ನಾನು ಹೇಳ್ದೆ ಈ ರೀತಿ ಎಲ್ಲಾ ಫೇಕ್ ನ್ಯೂಸ್ ಗಳನ್ನ ನಂಬಿ ಬರಬೇಡಿ ಅಂತ. ಈ ರೀತಿ 10 ಪೈಸದ ನಾಣ್ಯಗಳೆಲ್ಲ ಇಟ್ಕೊಂಡ್ ಬಂದಿರ್ತಾರೆ, ಸರ್ ಇದ್ರ ಬೆಲೆ ಎಷ್ಟು, ಇದು ಕೊಡಿ ಅಂತ. ಪಾಪ 1000 ರೂಪಾಯಿ ಬಸ್ ಚಾರ್ಜ್ ಇಟ್ಕೊಂಡ್ ಬಂದಿರ್ತಾರೆ, ಉತ್ತರ ಕರ್ನಾಟಕದಿಂದನೋ ಬೇರೆ ಯಾವ್ದೋ ಒಂದು ಕರ್ನಾಟಕದ ಯಾವುದೋ ಮೂಲೆಯಿಂದ ಬಂದಿರ್ತಾರೆ, ಹಳ್ಳಿಯಿಂದ. ಪಾಪ ಅವ್ರಿಗೆಲ್ಲ ನಿಜವಾಗ್ಲೂ ಸತ್ಯಾಸತ್ಯತೆ ಗೊತ್ತಿರೋದಿಲ್ಲ, ಎಂತಹ ನಾಣ್ಯಗಳಿಗೆ ಬೆಲೆ ಜಾಸ್ತಿ ಹಂಗಂತ ಹೇಳ್ಬಿಟ್ಟು ತೀರಾ ಹಳೆ ಕಾಯಿನ್ಗಳಿಗೆ ಬೆಲೆ ಜಾಸ್ತಿ, ಹೊಸ ಕಾಯಿನ್ಗಳಿಗೆ ಬೆಲೆ ಇಲ್ಲ ಅಂತ ಅಲ್ಲ. ಯಾವ ಇಯರ್ನ ಯಾವ ಮಿಂಟ್ ಮಾರ್ಕ್ ಅಲ್ಲಿ ಬೆಲೆ ಜಾಸ್ತಿ, ಆ ಮಿಂಟ್ ಮಾರ್ಕ್ ಇಯರ್ ನಿಮ್ಮ ಕಾಯಿನಲ್ಲಿ ಇದೆಯಾ, ಸ್ಪಷ್ಟವಾಗಿದ್ಯಾ, ಕನ್ಫರ್ಮ್ ಮಾಡ್ಕೊಳ್ಳಿ 2 ಸಾರಿ 3 ಸರಿ. ಆಗ ಮಾತ್ರ ನಿಮಗೆ ಒಂದು ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಫ್ರೂಟ್ಫುಲ್ ಆಗಿ ಏನಾದ್ರೂ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಕಾಯಿನ್ ಎಕ್ಸಿಬಿಷನ್ ಗೆ ಹೋಗೋದಕ್ಕೆ ಹೋಗ್ಬೇಡಿ. ಬೆಂಗಳೂರಲ್ಲಿ ನಡೆಯುತ್ತೆ, ಹೋಗ್ಬಿಟ್ಟು ಬರೋಣ, ಹೋಗಿ ಫೈನ್, ನೀವು ಹೋಗಿ ನೋಡ್ಕೊಂಡು ಕಲ್ತ್ಕೊಂಡ್ ಬರ್ತೀರಾ, ತಿಳ್ಕೊಂಡ್ ಬರ್ತೀರಾ, ನಾಲೆಡ್ಜ್ ಪರ್ಪಸ್ಗೆ ಹೋಗ್ತೀರಾ, ಸೂಪರ್. ನೀವು ಮಾರಾಟಕ್ಕೆ ಹೋಗ್ತೀರಾ ಅಂದಾಗ 10 ಬಾರಿ ಯೋಚನೆ ಮಾಡಿ, ನಿಮ್ಮಲ್ಲಿರುವ ನಾಣ್ಯ ನಿಜವಾಗ್ಲೂ ಅಷ್ಟು ಬೆಲೆ ಇರುವಂತದ್ದ ಅಂತ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈ ಒಂದು ಏಷ್ಯನ್ ಗೇಮ್ಸ್ ನ 25 ಪೈಸೆಯ ನಾಣ್ಯ, ಈ ಒಂದು ನಾಣ್ಯದ ಬೆಲೆ 1982 ಅಂತ ಇದ್ದು ಮುಂಬೈ ಮಿಂಟ್ ಇರುವಂತದ್ದು. ಏನು ಮುಂಬೈ ಮಿಂಟ್ ಮಾರ್ಕ್ ಅಂದ್ರೆ ಡೈಮಂಡ್ ಶೇಪ್ ಇರುವಂತದ್ದು ನೋಡಬಹುದು ನೀವು ಇಲ್ಲಿ. ಅದೇ ಈ ಒಂದು ನಾಣ್ಯದ ಬೆಲೆ ಸುಮಾರು 10 ರೂಪಾಯಿ ಈ ಒಂದು ಕಂಡೀಷನ್ ಅಲ್ಲಿ. ಅದೇ ಈ ಕಾಯಿನ್ ಏನಾದ್ರೂ 1982 ಅಂತ ಇದ್ದು 5 ಮಿಂಟ್ ಮಾರ್ಕ್ ಇರಬೇಕು, 5 ಮಿಂಟ್ ಸ್ಟಾರ್ ಮಾರ್ಕ್ ಇರಬೇಕು, 5 ಮೂಲೆಯ ಸ್ಟಾರ್ ಅಂದ್ರೆ 5 ಪಾಯಿಂಟ್ ಸ್ಟಾರ್ ಅಂತ ಹೇಳ್ತಾರೆ. 5 ಪಾಯಿಂಟ್ ಸ್ಟಾರ್ ಇದ್ರೆ ಅಂದ್ರೆ 5 ಕಾರ್ನರ್ ಹೊಂದಿರುವಂತಹ ಹೈದರಾಬಾದ್ ಮಿಂಟ್ ನ ಸ್ಟಾರ್ ಇತ್ತು ಅಂದ್ರೆ ಇದ್ರ ಬೆಲೆ ಸುಮಾರು 15,000 ರೂಪಾಯಿ ಈ ಕಂಡೀಷನ್ ಇದ್ರೆ. ಇಷ್ಟೇ ವ್ಯತ್ಯಾಸ. ಈ ತರ ಕಾಯಿನ್ ಇದೆ ನಾನು ನೋಡಿದೆ ಅಂತ ಅಂದ್ಬಿಟ್ಟು ಹೋಗ್ಬೇಡಿ, ಇಲ್ಲಿ ಮಿಂಟ್ ಮಾರ್ಕ್ ಇದೆಯಾ ನೋಡಿ, 1982 ಅಂತ ಇರಬೇಕು, 5 ಮೂಲೆಯ ಸ್ಟಾರ್ ಇರಬೇಕು. 5 ಮೂಲೆಯ ಸ್ಟಾರ್ ಅಂದ್ರೆ 5 ಪಾಯಿಂಟ್ ಸ್ಟಾರ್ ಇರಬೇಕು, 5 ಕಾರ್ನರ್ಸ್ ಇರಬೇಕು. ಆ ತರದ ಮಿಂಟ್ ಮಾರ್ಕ್ ಇತ್ತು ಅಂದ್ರೆ ಮಾತ್ರ ಇದಕ್ಕೆ ಬೆಲೆ, ಇಲ್ಲ ಅಂದ್ರೆ ಇದನ್ನ ಯಾರು ತಗೊಳ್ಳೋದೇ ಇಲ್ಲ. ಸೊ ಈ ಒಂದು ವಿಡಿಯೋದಿಂದ ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಕಾಯಿನ್ ಎಕ್ಸಿಬಿಷನ್ ಅಂದ್ರೆ ಏನು, ಅಲ್ಲಿ ಯಾವ ರೀತಿ ಹೋಗೋದು, ಹಳೆ ಕಾಯಿನ್ಗಳನ್ನ ಮಾರ್ಬೇಕಾ ಬೇಡವಾ ನಿಮಗ್ ಬಿಟ್ಟಿದ್ದು. ನಿಮ್ಮ ಕಾಯಿನ್ಗಳು ನೀವು ಮಾರ್ಕೊಂತೀರಾ ಬಿಡ್ತೀರಾ, ಬಟ್ ನಾನಂತೂ ನೆನಪಿಗೋಸ್ಕರ ಇಟ್ಕೊಂತೀನಿ, ಅದನ್ನು ಮಾರಕ್ ಹೋಗಲ್ಲ, ಆದಷ್ಟು ಕೊಂಡುಕೊಳ್ತೀನಿ ನಾನು. ನೋಡ್ಬೋದು ಇದೆಲ್ಲ ಎಷ್ಟು ಹಳೆಯ ಕಾಯಿನ್ಗಳಂತ, ಸುಮಾರು ಹೆಚ್ಚು ಕಡಿಮೆ 75-80 ವರ್ಷಗಳಷ್ಟು ಹಳೆಯ ಕಾಯಿನ್ಗಳು ಕೂಡ ಇರುವಂತದ್ದು ನೋಡ್ಬೋದು. ಇಲ್ಲಿ 1951 ನಾಣ್ಯ, ಸುಮಾರು 75-76 ವರ್ಷದಷ್ಟು ಹಳೆಯ ನಾಣ್ಯ. ಸೊ ಈ ರೀತಿಯ ನಾಣ್ಯಗಳನ್ನ ನೀವು ಮಾರೋದಕ್ಕೆ ಯಾವ ರೀತಿ ಮನಸ್ಸು ಬರುತ್ತೆ? 10 ರೂಪಾಯಿಗೋಸ್ಕರ ಈ ನಾಣ್ಯ ಮಾರ್ತೀರಾ? 10 ರೂಪಾಯಿ 20 ರೂಪಾಯಿಗೋಸ್ಕರ? ಅದೇ ನಮ್ಮ ಮಕ್ಕಳು ಕೊಟ್ರೆ ಎಷ್ಟು ಖುಷಿ ಪಡ್ತಾರೆ. ಅವರು ಸ್ವಲ್ಪ ಅವ್ರಿಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒಂದು ನಾಣ್ಯ ಅವ್ರ ಹತ್ರ ಇದೆ ಅಂದ್ರೆ ಅವ್ರಿಗೆ ಎಷ್ಟು ಬೆಲೆ ಇರುತ್ತೆ ಗೊತ್ತಾ? ನಾಣ್ಯಕ್ಕೆ ಆಗಿರ್ಬೋದು, ಆ ನಾಣ್ಯನ ಅವ್ರು ಇಟ್ಕೊಂಡಿರೋದು ಕೂಡ ಆಗಿರ್ಬೋದು, ಆ ಸ್ಕೂಲಲ್ಲಿ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಈ ರೀತಿಯ ಇತಿಹಾಸಕ್ಕೆ ಸಂಬಂಧಪಟ್ಟ ವಿಷಯಗಳು ಅವರಿಗೆ ಆಕರ್ಷಣೆ ಮಾಡೋದು ಸುಳ್ಳಲ್ಲ. ಸೊ ನಮ್ಮ ಮಕ್ಕಳನ್ನ ನಾವೇ ಎಜುಕೇಟ್ ಮಾಡಬೇಕು, ನಾವೇ ತಪ್ಪದಾರಿಗೆ ಎಳೆಯಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಆ ಒಂದು ಕಾರಣಕ್ಕೋಸ್ಕರನೇ ಈ ರೀತಿಯ 10 ಹಲವು ಕಾಯಿನ್ಗಳನ್ನ ನಾನು ಇಟ್ಕೊಂಡಿರುವಂತದ್ದು. ಸೊ ಧನ್ಯವಾದಗಳು.
ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಬಾಯ್ ಬಾಯ್.